ಎಜ್ಯುಝೋನ್ ಲರ್ನಿಂಗ್ನ ಮತ್ತೊಂದು ಹೊಸ ಅಧ್ಯಾಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪೈಲಟ್ ಆಗಬೇಕೆಂಬ ಆಸೆ ಹಲವರಲ್ಲಿ ಇರುತ್ತದೆ. ಆದರೆ ಅದರ ಕುರಿತು ತಿಳಿಯಲು ಅಥವಾ ಅದನ್ನು ಕಲಿಯುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಏಕೆಂದರೆ ಪೈಲಟ್ ಆಗಬೇಕು ಎಂಬುದೇ ಹೊರತು ಹೇಗೆ ಆಗುವುದು ಎಂಬ ಮಾಹಿತಿ ಹಲವರಿಗೆ ತಿಳಿದಿರುವುದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಪೈಲಟ್ ಹೇಗೆ ಆಗಬಹುದು ಎಂಬ ಕೆಲವು ಮಾಹಿತಿಯೊಂದಿಗೆ ಚರ್ಚಿಸುವ. ಪ್ರಥಮವಾಗಿ, ಪೈಲಟ್ ಆಗಲು ಎಲಿಜಿಬಿಲಿಟಿ ಅಂದರೆ PUCಯಲ್ಲಿ ಸೈನ್ಸ್ ಅತ್ಯವಶ್ಯಕವಾಗಿದೆ. ನಿಮ್ಮ ವಯಸ್ಸು ಅಂದರೆ 17 ವರ್ಷ ಆಗಿರಬೇಕು. ಅದೇ ರೀತಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ನಲ್ಲಿ ಮಿನಿಮಮ್ 50% ಎಬವ್ ಮಾರ್ಕ್ಸನ್ನು ಹೊಂದಿರಬೇಕು. ಮೆಂಟಲಿ ಮತ್ತು ಫಿಸಿಕಲಿ ಫಿಟ್ ಆಗಿರಬೇಕು ಹಾಗೂ ಏ ಪವರ್ ಕೂಡ ಒಳ್ಳೆಯದಾಗಿರಬೇಕು. ಇದೆಲ್ಲವೂ ನಿಮ್ಮಲ್ಲಿ ಇದ್ದರೆ ನಿಮಗೊಂದು ಪೈಲಟ್ ಆಗಬಹುದು. ಅದೇ ರೀತಿ ನಿಮ್ಮ ಎಕ್ಸಾಮಿನೇಷನ್ ನೋಡುವುದಾದರೆ ಮೊದಲನೆಯದಾಗಿ ಎಂಟ್ರೆನ್ಸ್ ಎಕ್ಸಾಮ್, ನಂತರ ನಿಮ್ಮ ಇಂಟರ್ವ್ಯೂ ಇರುತ್ತದೆ ಹಾಗೂ ಫಿಟ್ನೆಸ್ ಟೆಸ್ಟ್ ನೀಡಬೇಕಾಗುತ್ತದೆ. ಈ ಫಿಟ್ನೆಸ್ ಟೆಸ್ಟ್ನಲ್ಲಾಗಿದೆ ಹಲವರು ಫೇಲ್ ಆಗುವಂತಹದ್ದು. ಏಕೆಂದರೆ ಪೈಲಟ್ ಆಗಲು ಎಲ್ಲ ರೀತಿಯ ಫಿಟ್ನೆಸ್ ಅವಶ್ಯಕವಾಗಿದೆ. ಆದ್ದರಿಂದ ಮೆಡಿಕಲ್ ಸರ್ಟಿಫಿಕೇಟ್ನಲ್ಲಿ ಫಿಟ್ ಆಗುವುದು ನಿರ್ಬಂಧವಾಗಿದೆ. ಇದರ ನಂತರವೇ ಕ್ಲಾಸ್ನಲ್ಲಿ ಜಾಯಿನ್ ಆಗಲು ಸಾಧ್ಯವಾಗುತ್ತದೆ. ಇನ್ನು ಕೋರ್ಸ್ ಡ್ಯುರೇಷನನ್ನು ನೋಡುವುದಾದರೆ 1 to 2 years ಆಗಿದೆ. ಹಾಗೆಯೇ ಇದು ನೀವು ಕಳೆಯುವ ಇನ್ಸ್ಟಿಟ್ಯೂಷನ್ಗಳಿಗೆ ಡಿಪೆಂಡ್ ಆಗಿರುತ್ತದೆ. ಅದೇ ರೀತಿ ಪೈಲಟ್ನ ಕೋರ್ಸ್ ಫೀ ಅಂದರೆ 20 lakhs ಎಬವ್ ಇರುತ್ತದೆ. ಹಾಗೆಯೇ ಹಲವು ಇನ್ಸ್ಟಿಟ್ಯೂಷನ್ಗಳಲ್ಲಿ ಟ್ರೈನಿಂಗ್ ಫೀಸ್ ಡಿಫ್ರೆಂಟ್ ಆಗಿರುತ್ತದೆ. ಇನ್ನು ಪೈಲಟ್ನ ಸ್ಯಾಲರಿಯನ್ನು ನೋಡುವುದಾದರೆ ಪೈಲಟ್ ಜಾಬ್ ಅಂದರೆ ತುಂಬ ಸ್ಯಾಲರಿ ಲಭಿಸುವ ಜಾಬ್ಗಳಲ್ಲೊಂದಾಗಿದೆ. ಕಮರ್ಷಿಯಲ್ ಪೈಲಟ್ ಆದವರಿಗೆ 1.7 lakh ಪರ್ ಮಂತ್ ಸ್ಟಾರ್ಟಿಂಗ್ ಇರುತ್ತದೆ. ಹಾಗೆ ಇಂಟರ್ನ್ಯಾಷನಲ್ ನೋಡುವುದಾದರೆ 5 to 6 lakh ಪರ್ ಮಂತ್ ಇರುತ್ತದೆ. ಈ ಪೈಲಟ್ ಆಗಲು ಟ್ರೈನಿಂಗ್ ಫೀ ಅಧಿಕವಾಗಿದ್ದರೆ ಸ್ಯಾಲರಿ ಕೂಡ ಅಧಿಕವಿರುತ್ತದೆ ಸ್ನೇಹಿತರೆ. ಇನ್ನು ಕೋರ್ಸ್ನ ಬಗ್ಗೆ ಹೇಳುವುದಾದರೆ ಪೈಲಟ್ ಆಗಲು 5 ಬೆಸ್ಟ್ ಡಿಗ್ರೀಸ್ ಅಂದರೆ ಬ್ಯಾಚುಲರ್ ಆಫ್ ಏವಿಯೇಷನ್, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಏವಿಯೇಷನ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಏರೋಸ್ಪೇಸ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಏರೋನಾಟಿಕಲ್ ಸೈನ್ಸ್, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಏರೋ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಪೈಲಟ್ ಆಗಲು ನಿಮಗೆ 3 ಲೈಸೆನ್ಸ್ಗಳನ್ನು ನೀಡುತ್ತಾರೆ. ಮೊದಲನೆಯದಾಗಿ ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್, ಎರಡನೆಯದು ಪ್ರೈವೇಟ್ ಪೈಲಟ್ ಲೈಸೆನ್ಸ್. ಇದೆರಡು ಲಭಿಸಿದರೆ ಮಾತ್ರ ಮೂರನೆಯ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಲಭಿಸುವಂತಹದ್ದು. ಇದೆಲ್ಲದರ ನಂತರ ಕೊನೆಯಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಇರುತ್ತದೆ. ನಂತರ ನೀವೊಬ್ಬ ಪೈಲಟ್ ಆಗಿ ಮುಂದುವರಿಯಬಹುದು. ಇನ್ನೂ ಹಲವು ಮಾಹಿತಿಯನ್ನು ತಿಳಿಯಲು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಶುಭವಾಗಲಿ. ನಮಸ್ಕಾರ.